ಇವತ್ತಿನ ವೀಡಿಯೋ ಗಾಡಿ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬೆಳಗಿನ ಶುಭೋದಯ ಗುರು. ಇವತ್ತೇನಪ್ಪ ಅಂದರೆ ಗಾಡಿ ಸ್ವಲ್ಪ ಒಳಗೆಲ್ಲ ಗಲೀಜಾಗಿಬಿಟ್ಟಿತ್ತು. ಅದಕ್ಕೆ ಕ್ಲೀನಾಗಿ ಕ್ಲೀನ್ ಅಂತ ಬಕೆಟು ಬಟ್ಟೆ ಎಲ್ಲ ತಗೊಬಂದು ನೀರೆಲ್ಲ ತಗೊಬಂದು ಕ್ಲೀನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಯಾಕಪ್ಪ ಅಂದರೆ ನಮಗೆ ಗಾಡಿ ಒಂಥರ ಮನೆ ಇದ್ದಂಗೆ, ನಮಗೆ ಕ್ಲೀನಾಗಿ ಇದ್ದಷ್ಟು ನಮಗೆ ಮನಸ್ಸಿಗೆ ಒಂಥರ ಉಲ್ಲಾಸ. ಸರಿ ಆಯಿತು, ಗಾಡಿ ಎಲ್ಲ ಕ್ಲೀನ್ ಮಾಡಿ ನಾನು ಬಂಕಾಗಿ ರೆಡಿ ಇದೆ. ಅಷ್ಟಲ್ಲಿ ನೋಡ್ರೆ ನಮ್ಮ ತಾತ ಅಣಬಿ ತಂದಿದ್ರು. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಹೊರಟೋನೆ ಕಂಪ್ನಿ ಹತ್ರಕ್ಕೆ ಬಂದೆ. ಕಂಪ್ನಿ ಹತ್ರಕ್ಕೆ ಬಂದು ನೋಡ್ತೀನಿ, ನನ್ನ ತಮ್ಮ ಗಾಡಿ ಬರ್ಸ್ಕೊತಿದ್ದೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಗಾಡಿಗೆ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಹೊತ್ತು ಅವನ ಹತ್ರ ಮಸ್ತಿ ಮಾಡ್ಕೊಂಡು ರೇಗಿಸ್ಕೊಂಡು ಇದು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಫೋನ್ ಹಾಕಿದ್ರು, ಬಾರಪ್ಪ ಲೋಡ್ಗೆ ಹಾಕು, ಲೋಡ್ ಐತೆ ಅಂತೇಳ್ಬಿಟ್ಟು ನಾನು ಖುಷಿಯಿಂದ ಹೆಂಗೋ ಲೋಡ್ ಸಿಕ್ತಲ್ಲಪ್ಪ ಅಂತೇಳ್ಬಿಟ್ಟು ಶಿಸ್ತಾಗಿ ತಾವೋದನ್ನೇ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ನೆನ್ನೆ ಸ್ವಲ್ಪ ಲೋಡ್ ತಾವಿದೆ, ಅದು ಗಲೀಜಾಗಿತ್ತು, ಗಾಡಿ ಕ್ಲೀನ್ ಮಾಡಿರಲಿಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಕಸ ಗೀಸೆಲ್ಲ ಎತ್ಕೊಂಡು ಆಚೆಗೆ ಹಾಕೋಣ ಅಂತ ಶಿಸ್ತಾಗಿ ಆಚೆಗೆ ಹಾಕ್ಬಿಟ್ಟು ಅಲ್ಲಿಂದ ಹೋದೋನೆ ಮೂಡುಗರ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವ್ರನ್ನೆಲ್ಲ ರೇಗಿಸ್ಕೊಂಡು ಕೂತಿದ್ದೆ. ಸರಿ ಆಯಿತು, ಅಷ್ಟರಲ್ಲಿ ಹೊಟ್ಟೆ ಬೇರೆ ಹಸಿತೈತೆ, ಇನ್ನೂ ಲೋಡ್ ಆಗಿರಲಿಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಊಟಕ್ಕೆ ಕೂತ್ಕೊಂಡೆ. ನಾನು ನಮ್ಮ ಹುಡುಗ ಇಬ್ಬರು ಶೇರ್ ಮಾಡ್ಕೊಂಡು ತಿಂತಿದ್ದು. ಊಟ ಸಖತ್ತಾಗಿತ್ತು. ಊಟ ಮುಗಿಯೋಷ್ಟರಲ್ಲಿ ಆಫೀಸಿಂದ ಬಂದು ಬಾರಪ್ಪ ಶಿಸ್ತಾಗಿ ಬಿಲ್ ತಗೋ ಹೋಗು ಅಂತಂದರು. ಸರಿ ಆಯ್ತು, ನಾನು ಖುಷಿಯಿಂದ ಹೋಗಿ ಬಿಲ್ ಇಸ್ಕೊಂಡೆ. ನೋಡಿದ್ರೆ ಒಂದೇ ಕಡೆ, ಬಟ್ ಇವತ್ತು ಲೇಟ್ ಆಯ್ತದೆ, ಯಾರು ನಂಗೆ ತುಂಬ ಖುಷಿ ಆಯ್ತಾಯಿತ್ತು, ಒಂದು ಕಡೆ ಹಾಕೋರಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಹೊರಟೋನೆ. ನಾನು ನೋಡಿದ್ರೆ ಗಾಡಿಗೆ ಬೇರೆ ಹೊಟ್ಟೆ ಸಿಗ್ತಾಯಿತ್ತು. ಅದಕ್ಕೆ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ಶಿಸ್ತಾಗಿ ಹೋಗಿ ಪೆಟ್ರೋಲ್ ಬಂಕ್ ಹತ್ರ ಕ್ಯಾಪ್ ಓಪನ್ ಮಾಡಿಬಿಟ್ಟು ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ನಿಂತಿದ್ದೆ. ಬಟ್ ಅವ್ರು ಹಾಕಲಿಲ್ಲ, ನಾನೇ ಅದಕ್ಕೆ ಹಾಕೊಂಡೆ. ಅವ್ರು ಸ್ವಲ್ಪ ಬಿಸಿ ಇದ್ದರು. ಸರಿ ಆಯಿತು ಅಂತೇಳ್ಬಿಟ್ಟು ಹಾಕ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಬಿಟ್ಟು ಅವ್ರಿಗೆ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿಂದ ಶಿಸ್ತಾಗಿ ಬಿಟ್ಟವನೇ ಬಂದೆ ಗುರು. ಎಲ್ಗಪ್ಪ ಅಂದರೆ ಟಿನ್ ಫ್ಯಾಕ್ಟ್ರಿ ಹತ್ರಕ್ಕೆ. ಸ್ವಲ್ಪ ಜಾಮ್ ಇತ್ತು, ಆದರೂ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಇತ್ತು ಜಾಮು. ಹಂಗಾಗಿ ಖುಷಿಯಿಂದ ಅಲ್ಲಿಂದ ಶಿಸ್ತಾಗಿ ಹೋದೆ. ಮುಂದೆ ಬಂದು ನೋಡಿದ್ರೆ ಇಲ್ಲಿ ಹಣ್ಣುಗಳೆಲ್ಲ ಮಾರ್ತಾರೆ. ಇಲ್ಲಿ ರೈತರೇ ತಂದು ಮಾರ್ತಾರೆ ಅನಿಸುತ್ತೆ. ಕಮ್ಮಿ ಸಿಗ್ಬೋದು, ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಕಮ್ಮಿ ಸಿಗ್ಬೋದು. ಅದಕ್ಕೆ ಇಲ್ಲೆಲ್ಲ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಶಿಸ್ತಾಗಿ ಮುಂದೆ ಬಂದ್ಬಿಟ್ಟು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿಂದ ಶಿಸ್ತಾಗಿ ಬರ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಇವತ್ತು ಏನು ಮಾಡೋಂಗಿಲ್ಲ, ಇವತ್ತು ಮಳೆ ಬರ್ತೈತೆ, ಜಾಮ್ ಆಯ್ತದೆ, ಇವತ್ತು ಲೇಟು, ಏನು ಮಾಡೋಂಗಿಲ್ಲ. ಆದರೂ ನಾನು ಇದ್ದೇ ಜೋಶಲ್ಲಿ ಯಾವಾಗಲೂ ಗಾಡಿ ಓಡಿಸ್ತಾ ಇರ್ತೀನಿ ಅಂತ ಖುಷಿಯಿಂದ ಆಡಾಡ್ಕೊಂಡು ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವೀಡಿಯೋ ಗಾಡಿ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬೆಳಗಿನ ಶುಭೋದಯ ಗುರು. ಇವತ್ತೇನಪ್ಪ ಅಂದರೆ ಗಾಡಿ ಸ್ವಲ್ಪ ಒಳಗೆಲ್ಲ ಗಲೀಜಾಗಿಬಿಟ್ಟಿತ್ತು. ಅದಕ್ಕೆ ಕ್ಲೀನಾಗಿ ಕ್ಲೀನ್ ಅಂತ ಬಕೆಟು ಬಟ್ಟೆ ಎಲ್ಲ ತಗೊಬಂದು ನೀರೆಲ್ಲ ತಗೊಬಂದು ಕ್ಲೀನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಯಾಕಪ್ಪ ಅಂದರೆ ನಮಗೆ ಗಾಡಿ ಒಂಥರ ಮನೆ ಇದ್ದಂಗೆ, ನಮಗೆ ಕ್ಲೀನಾಗಿ ಇದ್ದಷ್ಟು ನಮಗೆ ಮನಸ್ಸಿಗೆ ಒಂಥರ ಉಲ್ಲಾಸ. ಸರಿ ಆಯಿತು, ಗಾಡಿ ಎಲ್ಲ ಕ್ಲೀನ್ ಮಾಡಿ ನಾನು ಬಂಕಾಗಿ ರೆಡಿ ಇದೆ. ಅಷ್ಟಲ್ಲಿ ನೋಡ್ರೆ ನಮ್ಮ ತಾತ ಅಣಬಿ ತಂದಿದ್ರು. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಹೊರಟೋನೆ ಕಂಪ್ನಿ ಹತ್ರಕ್ಕೆ ಬಂದೆ. ಕಂಪ್ನಿ ಹತ್ರಕ್ಕೆ ಬಂದು ನೋಡ್ತೀನಿ, ನನ್ನ ತಮ್ಮ ಗಾಡಿ ಬರ್ಸ್ಕೊತಿದ್ದೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಗಾಡಿಗೆ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಹೊತ್ತು ಅವನ ಹತ್ರ ಮಸ್ತಿ ಮಾಡ್ಕೊಂಡು ರೇಗಿಸ್ಕೊಂಡು ಇದು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಫೋನ್ ಹಾಕಿದ್ರು, ಬಾರಪ್ಪ ಲೋಡ್ಗೆ ಹಾಕು, ಲೋಡ್ ಐತೆ ಅಂತೇಳ್ಬಿಟ್ಟು ನಾನು ಖುಷಿಯಿಂದ ಹೆಂಗೋ ಲೋಡ್ ಸಿಕ್ತಲ್ಲಪ್ಪ ಅಂತೇಳ್ಬಿಟ್ಟು ಶಿಸ್ತಾಗಿ ತಾವೋದನ್ನೇ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ನೆನ್ನೆ ಸ್ವಲ್ಪ ಲೋಡ್ ತಾವಿದೆ, ಅದು ಗಲೀಜಾಗಿತ್ತು, ಗಾಡಿ ಕ್ಲೀನ್ ಮಾಡಿರಲಿಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಕಸ ಗೀಸೆಲ್ಲ ಎತ್ಕೊಂಡು ಆಚೆಗೆ ಹಾಕೋಣ ಅಂತ ಶಿಸ್ತಾಗಿ ಆಚೆಗೆ ಹಾಕ್ಬಿಟ್ಟು ಅಲ್ಲಿಂದ ಹೋದೋನೆ ಮೂಡುಗರ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವ್ರನ್ನೆಲ್ಲ ರೇಗಿಸ್ಕೊಂಡು ಕೂತಿದ್ದೆ. ಸರಿ ಆಯಿತು, ಅಷ್ಟರಲ್ಲಿ ಹೊಟ್ಟೆ ಬೇರೆ ಹಸಿತೈತೆ, ಇನ್ನೂ ಲೋಡ್ ಆಗಿರಲಿಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಊಟಕ್ಕೆ ಕೂತ್ಕೊಂಡೆ. ನಾನು ನಮ್ಮ ಹುಡುಗ ಇಬ್ಬರು ಶೇರ್ ಮಾಡ್ಕೊಂಡು ತಿಂತಿದ್ದು. ಊಟ ಸಖತ್ತಾಗಿತ್ತು. ಊಟ ಮುಗಿಯೋಷ್ಟರಲ್ಲಿ ಆಫೀಸಿಂದ ಬಂದು ಬಾರಪ್ಪ ಶಿಸ್ತು